Hello everyone, I am Santosh. Today we are going to discuss the next part in data structures, that is searching. Okay, already ನಾವು ಸರ್ಚಿಂಗ್ ಅಂದ್ರೆ ಏನು ಅಂತ ಸಮ್ ವಿಡಿಯೋಸ್ ನಲ್ಲಿ ನೋಡಿದ್ವಿ. ಇವಾಗ ಸರ್ಚಿಂಗ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸರ್ಚಿಂಗ್ ಮೆಥಡ್ ದಟ್ ಈಸ್ ಲೀನಿಯರ್ ಸರ್ಚ್ ವಿಚ್ ಇಸ್ ವೆರಿ ಕಾಮನ್ ಸರ್ಚಿಂಗ್ ಮೆಥಡ್. ಅದರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ವಾಟ್ ಈಸ್ ಸರ್ಚಿಂಗ್? ಸರ್ಚಿಂಗ್ ಅಂದ್ರೆ ಏನು? ಸರ್ಚಿಂಗ್ ಈಸ್ ದಿ ಪ್ರೊಸೆಸ್ ಆಫ್ finding the location of an item, required item in the set of items or list of items. ಸರ್ಚಿಂಗ್ ಅಂದ್ರೆ ಐಟಮ್ ಅನ್ನ ಹುಡುಕೋದಲ್ಲ. ಸರ್ಚಿಂಗ್ ಅಂದ್ರೆ ವೇರ್ ಇಸ್ ದಟ್ ಐಟಮ್, ದ ಲೊಕೇಶನ್ ಆಫ್ ಐಟಮ್ ಅನ್ನ ನಾವೇನ್ ಹುಡುಕ್ತಿವಿ ಅದಕ್ಕೆ ಏನಂತೀವಿ? ಸರ್ಚಿಂಗ್ ಅಂತ ಕರಿತೀವಿ. ಅಂಡ್ ವಾಟ್ ಎವರ್ ವಿ ವಾಂಟ್ ಟು ಸರ್ಚ್, that is called as the key item. Searching andre ಇನ್ನೊಂದ್ಸಲಿ I want to write it. Searching is the process of finding the location of the required item from the list of items, or we are using array. Okay, and the item whichever we want to search, that is called as key item. The item to be searched is called as the key item. ನಾವು ಯಾವ ಐಟಮ್ ಅನ್ನ ಹುಡುಕ್ಬೇಕಂತ ಮಾಡ್ತೀವಿ ಆ ಐಟಮ್ಗೆ ಏನಂತಾರೆ? ಕೀ ಐಟಮ್ ಅಂತ ನಾವು ಕರಿತೀವಿ. ಓಕೆ, ಲೆಟ್ ಅಸ್ ಸಿ ಒನ್ ಆಫ್ ದಿ ಕಾಮನ್ ವೇ ಆಫ್ ಸರ್ಚಿಂಗ್, ದಟ್ ಈಸ್ ಲೀನಿಯರ್ ಸರ್ಚ್. ಲೀನಿಯರ್ ಸರ್ಚ್, it is also known as sequential search. Linear search is also known as sequential search. and ನೀವು ಹೆಸರಲ್ಲೇ ಇದಂದ್ರೆ ಏನಂತ ತಿಳ್ಕೋಬಹುದು. ಇಟ್ ಈಸ್ ಜಸ್ಟ್ ಸರ್ಚಿಂಗ್ ದಿ ಐಟಮ್ ಒನ್ ಆಫ್ಟರ್ ದಿ ಅದರ್ ಇನ್ ದ ಲಿಸ್ಟ್. ಐಟಮ್ ಎಲ್ಲಿದೆ ಅಂತ ಲಿಸ್ಟ್ ಆಫ್ ಐಟಮ್ಸ್ ನಲ್ಲಿ ಒನ್ ಬೈ ಒನ್ ಲೀನಿಯರ್ಲಿ ಅಥವಾ ಸಿಕ್ವೆನ್ಷಿಯಲ್ ವೇನಲ್ಲಿ ನಾವು ಹುಡುಕ್ತಾ ಹೋಗ್ತೀವಿ. ವೆದರ್ ದ ಐಟಮ್ ಈಸ್ ಇನ್ ದ ಬಿಗಿನಿಂಗ್ ಆರ್ ಇಟ್ ಈಸ್ ಇನ್ ದ ನೆಕ್ಸ್ಟ್ ಸ್ಟೇಜಸ್, we are going to check throughout the list of items. Okay, I will write the process. The linear search starts searching from beginning of the list. Starts searching from the beginning of the list and checks through each item of the list ಅಂದ್ರೆ searching starts from beginning and it is searched throughout each item of the list. For example, 5 items ಇದಾವಂತ ತಿಳ್ಕೊಳ್ಳಿ. I want to find one of the item, or third item ಅಥವಾ fourth item, or whichever item I want to search. Okay, ಹಾಗಿದ್ರೆ ಸರ್ಚಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ? ಫ್ರಮ್ ಬಿಗಿನಿಂಗ್, whether the item is this or not, whether the item I want to search, whether it is this or not ಅಂತ ಪ್ರತಿಯೊಂದು ಐಟಮ್ ಅನ್ನ ಅದು ಕಂಪೇರ್ ಮಾಡ್ತಾ ಹೋಗುತ್ತೆ, ಮ್ಯಾಚ್ ಮಾಡ್ತಾ ಹೋಗುತ್ತೆ. ಓಕೆ, ಲೆಟ್ ಅಸ್ ರೈಟ್ ದಟ್. ಇನ್ ಲೀನಿಯರ್ ಸರ್ಚ್, in LS, the key item is compared. ಕೀ ಐಟಮ್ ಅಂದ್ರೆ ನಾವು ಯಾವ ಐಟಮ್ ಅನ್ನು ಹುಡುಕ್ಬೇಕಂತ ಮಾಡ್ತೀವಿ, that is called key item. The key item is compared
with each item in the list. With each item in the list. One after the other. One after the other. First item in the last item ವರೆಗೂ whether the item is there or not, whether the item is there or not ಅಂತ ಕಂಪೇರ್ ಆಗ್ತಾ ಹೋಗುತ್ತೆ. ಓಕೆ, ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್, ಆಮೇಲೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಫ್ ದ ಐಟಮ್ ಈಸ್ ಫೌಂಡ್, ಇಫ್ ದ ಕೀ ಐಟಮ್ ಈಸ್ ಫೌಂಡ್, ನಾವು ಹುಡುಕ್ತಾ ಇರೋ ಐಟಮ್ ನಮಗೆ ಸಿಕ್ಬಿಟ್ರೆ, then we say search is successful. Search is successful, and the position of the item is accessed. ಅಂದ್ರೆ ನಾವು ಹುಡುಕ್ತಾ ಇರೋ ಐಟಮ್ ಸಿಕ್ಬಿಟ್ರೆ ಅದಕ್ಕೆ ಏನಂತೀವಿ ನಾವು, ಸರ್ಚ್ ಇಸ್ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಅಂಡ್ ಆ ಐಟಮ್ ಎಲ್ಲಿದೆ ಅಂತ ಪೊಸಿಷನ್ ಕೂಡ ವಿ ಆರ್ ಗೋಯಿಂಗ್ ಟು ಎಕ್ಸೆಸ್. ಓಕೆ, ಇಫ್ ದ ಐಟಮ್ ಈಸ್ ನಾಟ್ ಫೌಂಡ್, ಐಟಮ್ ಸಿಗ್ಲಿಲ್ಲ ಅಂದ್ರೆ ವಿ ಸೇ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್. ಅಂಡ್ ಫಾರ್ ಎಕ್ಸಾಂಪಲ್, ದೇರ್ ಆರ್ 10 ಐಟಮ್ಸ್. ನಾನು ಹುಡುಕ್ತಾ ಇರೋ ಐಟಮ್ ಫಸ್ಟ್ ಪೊಸಿಷನ್ ಅಲ್ಲಿ ಇದೇನೋ ಇಲ್ವೋ ಅಂತ ಚೆಕ್ ಮಾಡೋದು, ನೆಕ್ಸ್ಟ್ ಇದೇನೋ ಇಲ್ವೋ, ನೆಕ್ಸ್ಟ್ ಇದೇನೋ ಇಲ್ವೋ, ದಿಸ್ ಪ್ರೊಸೆಸ್ ವಿಲ್ ರಿಪೀಟ್. ಓಕೆ, ಫಸ್ಟ್ಗೆ ನಾವು ಹುಡುಕಿದಾಗ ಅದು ಐಟಮ್ ಇಲ್ಲ ಅಂದ್ರೆ ವಿ ಕೆನಾಟ್ ಸೇ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್, ಬಿಕಾಸ್ ದೇರ್ ಆರ್ ಸ್ಟಿಲ್ ಐಟಮ್ಸ್ ಟು ಸರ್ಚ್. ಇನ್ನು ಸಾಕಷ್ಟು ಐಟಮ್ಸ್ಗಳಿರುತ್ತೆ, ಪ್ರತಿಯೊಂದು ಐಟಮ್ಗೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ನಾವು ಪ್ರತಿ ಐಟಮ್ ಅನ್ನ ವಿಸಿಟ್ ಮಾಡಿ ವೆದರ್ ಇಟ್ ಈಸ್ ಎ ಕೀ ಐಟಮ್ ಆರ್ ನಾಟ್ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆ, ಹಾಗಿದ್ರೆ ಐ ವಿಲ್ ರೈಟ್, ಇಫ್ ದ ಕೀ ಐಟಮ್ ಈಸ್ ನಾಟ್ ಫೌಂಡ್, ಇಫ್ ದ ಕೀ ಐಟಮ್ ಈಸ್ ನಾಟ್ ಫೌಂಡ್ ಇನ್ ದ ಬಿಗಿನಿಂಗ್, the search process will continue. The search process will continue till the end of the list. Till the end of the list. If then also the key item is not found, then we say search is unsuccessful. ಎಲ್ಲ ಐಟಮ್ನು ಹುಡುಕಿದ ತಕ್ಷಣ, ಎಲ್ಲ ಐಟಮ್ ಅಲ್ಲಿ ನಮ್ಮ ಐಟಮ್ ಇದೇನೋ ಇಲ್ವೋ ಅಂತ ನಾವು ಹುಡುಕಿದ ತಕ್ಷಣ ಅವಾಗ್ನೂ ಕೂಡ ನಮ್ಗೆ ಐಟಮ್ ಸಿಗ್ಲಿಲ್ಲ ಅಂದ್ರೆ ವಿ ಸೇ ಇಟ್ ಈಸ್ ಅನ್ಸಕ್ಸಸ್ಫುಲ್. ಹಂಗಿದ್ರೆ ವೆನ್ ಟು ಯೂಸ್ ಲೀನಿಯರ್ ಸರ್ಚ್, ಲೀನಿಯರ್ ಸರ್ಚ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಆರ್ ವೆನ್ ಇಟ್ ಈಸ್ ಎಫಿಸಿಯೆಂಟ್. ಲೀನಿಯರ್ ಸರ್ಚ್ ಈಸ್ ಯೂಸ್ಡ್ ವೆನ್ there are less number of items in the list. Less number of items in the list. Why we say this? ಯಾಕೆ ಹೀಗೆ ಹೇಳಿದ್ವಿ ನಾವು? ಲೆಸ್ ನಂಬರ್ ಆಫ್ ಐಟಮ್ಸ್ ಇದ್ರೆ ಮಾತ್ರ ಲೀನಿಯರ್ ಸರ್ಚ್ ಯೂಸ್ ಮಾಡಬೇಕು ಅಂತ. ಬಿಕಾಸ್ ಫಾರ್ ಎಕ್ಸಾಂಪಲ್, ದೇರ್ ಆರ್ thousands of or 10,000 items ಇದಾವೆ ಅಂತ ತಿಳ್ಕೊಳ್ಳೋಣ. ಈಗ ನನಗೆ ಹುಡುಕ್ಬೇಕಾಗಿರೋ ಐಟಮ್ ಇಟ್ ಈಸ್ ದೇರ್ ಇನ್ ದಿ 9,999 ಪೊಸಿಷನ್ ಅಥವಾ 9,998 ಪೊಸಿಷನ್ ಅಲ್ಲಿ ನನ್ನ ಐಟಮ್ ಇದೆ. ಓಕೆ, ಹಂಗಿದ್ರೆ
ಲೀನಿಯರ್ ಸರ್ಚ್ ಪ್ರಕಾರ ಹೌ ಇಟ್ ವರ್ಕ್ಸ್, ಇಟ್ ಸ್ಟಾರ್ಟ್ಸ್ ಫ್ರಮ್ ಬಿಗಿನಿಂಗ್. ನಾ ಹುಡುಕ್ತಾ ಇರೋ ಐಟಮ್ ಫಸ್ಟ್ ಪೊಸಿಷನ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡುತ್ತೆ, ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇದೇನೋ ಇಲ್ಲೋ ಅಂತ ಚೆಕ್ ಮಾಡುತ್ತೆ. ದ ಪ್ರೊಸೆಸ್ ವಿಲ್ ರಿಪೀಟ್ ಅಂಟಿಲ್ ದ ಲಾಸ್ಟ್ wherever the item is. What this indicates, ಇಲ್ಲಿ ಏನಾಯ್ತು, ಪ್ರೊಸೆಸ್ ಬಹಳ ಲೆಂದಿ ಆಗ್ತಾ ಹೋಗುತ್ತೆ. ಇಫ್ ದ ಐಟಮ್ ಈಸ್ ಟೂ ಫಾರ್, ಐಟಮ್ ನಾವು ಹುಡುಕ್ತಾ ಇರೋ ಐಟಮ್ ಜಾಸ್ತಿ ಪೂರ ಎಂಡಿಗ್ನೇ ಇದ್ರೆ ಅವಾಗ ಏನಾಗ್ಬಿಡುತ್ತೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು, ಆರ್ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಬಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಸರ್ಚ್. Okay, and this type of search is usually used to search in an unordered list of items. ನಾವು ಇದನ್ನ ಎಲ್ಲಿ ಯೂಸ್ ಮಾಡ್ಕೋಬಹುದು, the linear search is used to search an item in an unordered list of items. ಅಂದ್ರೆ ಏನು, ಐಟಮ್ಸ್ಗಳು ಆರ್ಡರ್ ಆಗಿ ಇರ್ಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಐಟಮ್ಸ್ಗಳು ಇಳಿಕೆ ಕ್ರಮದಲ್ಲಿನೇ ಇರ್ಬೇಕಂತ ಏನಿಲ್ಲ, ಐಟಮ್ಸ್ಗಳು ಏರಿಕೆ ಕ್ರಮದಲ್ಲಿನೇ ಇರ್ಬೇಕಂತ ಏನಿಲ್ಲ. ಓಕೆ, ಐಟಮ್ಸ್ಗಳು ಹೇಗಿದ್ರು ಅನ್ಆರ್ಡರ್ಡ್ ಇದ್ರು ವಿ ಕ್ಯಾನ್ ಸರ್ಚ್ ದಿ ಐಟಮ್ಸ್. ಓಕೆ, ಲೆಟ್ ಅಸ್ ಸಿ ವೆರಿ ಸಿಂಪಲ್ ಎಕ್ಸಾಂಪಲ್ ಐ ವಿಲ್ ಶೋ ಯು. ಫಾರ್ ಎಕ್ಸಾಂಪಲ್, there are some items in the list 5, 10, 7, 2, 1, 3. Okay, and now I want to find the item 2. Key is 2. ನಾವು ಯಾವ ಐಟಮ್ ಅನ್ನ ಹುಡುಕ್ಬೇಕಂತೀವಿ ಅದಕ್ಕೆ ಏನಂತೀವಿ, ಕೀ ಐಟಮ್ ಅಂತ ಕರಿತೀವಿ. ಈ 2 ಅನ್ನೋ ಐಟಮ್ ಈ ಲಿಸ್ಟ್ ಅಲ್ಲಿ ಇದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಅದನ್ನ ಹೇಗ್ ಮಾಡ್ಬೇಕು ನೋಡಿ, ದ ಸರ್ಚಿಂಗ್ ಆಫ್ ದಿ ಐಟಮ್ ಸ್ಟಾರ್ಟ್ಸ್ ಫ್ರಮ್ ಬಿಗಿನಿಂಗ್ ಆಫ್ ದಿ ಲಿಸ್ಟ್. ಹಂಗಿದ್ರೆ ವೆದರ್ ಬಿಗಿನಿಂಗ್ ಆಫ್ ದ ಲಿಸ್ಟ್ ಅಲ್ಲಿ 2 ಇದೇನೋ ಇಲ್ಲೋ ಅಂತ ಕಂಪೇರ್ ಆಗ್ತಾ ಹೋಗುತ್ತೆ. ಕಂಪೇರ್ ಮಾಡಿ, ವೆದರ್ ಫಸ್ಟ್ ಪೊಸಿಷನ್ ಅಲ್ಲಿ 2 ಇದೆನಾ, ಇಲ್ಲ ಅಂದ್ರೆ ಇಟ್ ಮೂವ್ಸ್ ಟು ದ ನೆಕ್ಸ್ಟ್ ಪೊಸಿಷನ್. ಈ ಪೊಸಿಷನ್ ಅಲ್ಲಿ 2 ಇದೆನಾ, ಇಲ್ಲ ಅಂದ್ರೆ ಇಟ್ ಮೂವ್ಸ್ ಟು ದ ನೆಕ್ಸ್ಟ್ ಪೊಸಿಷನ್. ಈ ಪೊಸಿಷನ್ ಅಲ್ಲಿ 2 ಇದೆನಾ, ವ್ಯಾಲ್ಯೂ ಒಳಗಡೆ ಇರುವಂತ ವ್ಯಾಲ್ಯೂ 2 ಇದೆನಾ, ಇಲ್ಲ, ಅಗೇನ್ ಇಟ್ ಮೂವ್ಸ್ ಟು ದ ನೆಕ್ಸ್ಟ್. ಈ ಪೊಸಿಷನ್ ಅಲ್ಲಿ ಐಟಮ್ ಇದೆನಾ, ಎಸ್, ವಿ ಹ್ಯಾವ್ ಫೌಂಡ್ ದ ಐಟಮ್. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಸಿಕ್ವೆನ್ಷಿಯಲ್ ಸರ್ಚ್, ಒನ್ ಆಫ್ಟರ್ ದಿ ಅದರ್. ಫಸ್ಟ್ ಐಟಮ್ ನೆಕ್ಸ್ಟ್ ಐಟಮ್ ಅಲ್ಲಿ ಇದೆನಾ ಅಥವಾ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇದೆನಾ, ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇದೆನಾ ಅಂತ ಕಂಟಿನ್ಯೂಸ್ಲಿ ದ ಸರ್ಚಿಂಗ್ ವಿಲ್ ಟೇಕ್ಸ್ ಪ್ಲೇಸ್. ಇಲ್ಲಿ ಓನ್ಲಿ 6 ಐಟಮ್ಸ್ ಇದಾವೆ, ಇಟ್ ಈಸ್ ಓಕೆ. ಇಫ್ ದೇರ್ ಆರ್ ಲ್ಯಾಕ್ಸ್ ಆಫ್ ಐಟಮ್ಸ್ ಅಂಡ್ ನೀವು ಹುಡುಕ್ತಾ ಇರೋ ಐಟಮ್ 90,000 ಪೊಸಿಷನ್ ಅಲ್ಲಿದ್ರೆ ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ 0, 1, 2 ಎಲ್ಲಿವರೆಗೂ ಇದು ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟ್ ಇಟ್ ವಿಲ್ ಚೆಕ್ ವೆದರ್ ದ ಐಟಮ್ ಈಸ್ ದೇರ್ ಅಟ್ ದಿ 0th ಪೊಸಿಷನ್, ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, and which is very longest process. That's why we are not using linear search when there are a lot of items, huge number of items ಇದ್ದಾಗ ಲೀನಿಯರ್ ಸರ್ಚ್ ಅನ್ನ ನಾವು ಯೂಸ್ ಮಾಡೋದಿಲ್ಲ. ಓಕೆ, ಇಲ್ಲಿ ಐಟಮ್ ಸಿಕ್ಕ ತಕ್ಷಣ ದ ಐಟಮ್ ಈಸ್ ಇನ್ ದಿ ಪೊಸಿಷನ್, ಅದನ್ನು ನಾವು ಇಲ್ಲಿ ಎಕ್ಸೆಸ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಐಟಮ್ 2? 3 is the position. Usually ನಾವು ಕಾಮನ್ ಆಗಿ ರಿಯಲ್ ಲೈಫ್ ಅಲ್ಲಿ 1, 2, 3, 4 ಇಂದ ಸ್ಟಾರ್ಟ್ ಮಾಡ್ತೀವಿ, ಬಟ್ ಅರೇನಲ್ಲಿ 0, 1, 2, 3 ಈ ತರ ಸ್ಟಾರ್ಟ್ ಮಾಡ್ತಾರೆ. ಹಾಗಿದ್ರೆ ವಾಟ್ ಕ್ಯಾನ್ ಐ ಯೂಸ್ ಹಿಯರ್? ದ ಐಟಮ್ ಈಸ್ ಅಟ್ ದಿ ಪೊಸಿಷನ್ 4 ಅಂತ ಹೇಳ್ಬೋದು. ಇಟ್ ಈಸ್ ಅಟ್ ದಿ 3 ಇನ್ ದ ಅರೇ, ಬಟ್ ರಿಯಲ್ ಆಗಿ ನಾವು ನೋಡಿದ ತಕ್ಷಣ 1, 2, 3 4th ಪೊಸಿಷನ್ ಅಲ್ಲಿದೆ.
ಅದಕ್ಕೆ ದ ಐಟಮ್ಸ್ ಪೊಸಿಷನ್ ಈಸ್ 4 ಅಂತ ನಾವು ಎಕ್ಸೆಸ್ ಮಾಡಬೇಕಾಗುತ್ತೆ. ಇದನ್ನೇ ನಾವು ಏನು ಮಾಡ್ಬೇಕೀಗ, ಕೋಡಿಂಗ್ ಮಾಡ್ತಾ ಹೋಗಬೇಕು. ಹೌ ಟು ಡೂ ದಿಸ್? ವೆರಿ ಸಿಂಪಲ್. To code this, what we need set of items to store an array. We need an array to store the items. We need the key item, and continuously we are comparing whether the key item is there in the list or not. ಈ ಕೀ ಐಟಮ್ ಲಿಸ್ಟ್ ಅಲ್ಲಿ ಇದೇನೋ ಇಲ್ಲೋ ಅಂತ ಸ್ಟಾರ್ಟ್ ಮಾಡಬೇಕು. ಅಂಡ್ ವಿ ಆರ್ ಸ್ಟಾರ್ಟಿಂಗ್ ಸರ್ಚಿಂಗ್ ಫ್ರಮ್ I is equal to 0th ಪೊಸಿಷನ್. 0th ಪೊಸಿಷನ್ ಅಲ್ಲಿಂದಾನೆ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಅಂಟಿಲ್ ವಿ ರೀಚ್ ಟು ದ ಐಟಮ್. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಹೌ ಟು ಕೋಡ್ ದಿಸ್ ಲೀನಿಯರ್ ಸರ್ಚ್ ಅಂತ ನೋಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ question me in the comments. Thank you.